ಒಂದ್ಸಲ ಹೇಳಿದ್ರೆ ಚಂದ, ಅದೇ ಪದೇ ಪದೇ ಹೇಳಿದ್ರೆ ಏನ್ ಚಂದ ಅಂತ ಹೇಳಿ ಪ್ರತಾಪ್ ಅವರು ಹೇಳಿದಾರ. ಆಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಇತ್ತಲ್ವಾ, ಎಲ್ಲರೂ ಕೂಡ ಬಂದ್ ಹೋದ್ರಲ್ವಾ, ಅವಾಗ ಬಿಗ್ ಬಾಸ್ ಅವರು ಕೇಳಿದ್ರು ಈ ಬಿಗ್ ಬಾಸ್ ಮನೆಯಲ್ಲಿ ನೆಕ್ಸ್ಟ್ ಕ್ಯಾಪ್ಟನ್ ಯಾರಾಗಬೇಕು ಅಂತ ಹೇಳಿ ಕೇಳಿದಾಗ ಜಾಸ್ತಿ ಜನ ಪ್ರತಾಪ್ ಅವ್ರ ಹೆಸರು, ಸಂಗೀತ ಅವ್ರ ಹೆಸರು ಮತ್ತೆ ತನೇಶ್ ಅವ್ರ ಹೆಸರು, 3 ಜನದ ಹೆಸರು ಹೇಳಿದಾರಲ್ವಾ. ಈಗ ಬಿಗ್ ಬಾಸ್ ಅವರು ಇಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮೂವರಲ್ಲಿ ಯಾರನ್ನ ಒಬ್ಬರನ್ನ ತೆಗಿರಿ, ಅವರು ಆಗ್ಬಾರ್ದು ಅಂತ ಹೇಳಿ ನಿಮ್ಗೆ ಯಾರಿಗೆ ಅನಿಸ್ತಿದೆ ಅವ್ರನ್ನ ತೆಗೀರಿ ಅಂತ ಹೇಳಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಹೇಳಿದಾರ. ಇದು ಹೇಳಿದ ತಕ್ಷಣನೇ ಏನೋ ಇದೇ ಇತ್ತೋ ಎಲ್ಲರ ಮೈಂಡಾಗ ಏನೋ ಗೊತ್ತಿಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ಪ್ರತಾಪ್ ಅವ್ರ ಕ್ಯಾಪ್ಟನ್ ಆಗಬಾರ್ದು, ಅವರು ಮೂಡ್ ಹೆಂಗಿರ್ತದ ಹಂಗೆ ಚೇಂಜ್ ಆಗ್ತಾ ಹೋಗ್ತಿರ್ತಾರ ಅವ್ರು ಅಂತ ಹೇಳಿ ಆ ಒಂದು ಮಾತನ್ನ ಹೇಳಿದ್ದಾರೆ. ಆಮೇಲೆ ವಿನಯ್ ಅವರು ಕೂಡ ಅವ್ರು ಏನಾದರೂ ಕ್ಯಾಪ್ಟನ್ ಆದರೆ ಕಮಾಂಡೋ ಆಗ್ಬಿಡ್ತಾರ ಅಂತ ಹೇಳಿ ಕೂಡ ಅವರು ಕೂಡ ಹೇಳಿದ್ದಾರೆ, ಅಂದ್ರೆ ಕ್ಯಾಪ್ಟನ್ ಆಗಬಾರ್ದು ಪ್ರತಾಪ್ ಅವ್ರ ಅಂತ ಹೇಳಿದ್ದಾರೆ. ಆಮೇಲೆ ಕಾರ್ತಿಕ್ ಅವರು ಕೂಡ ಪ್ರತಾಪ್ ಅವರು ಕ್ಯಾಪ್ಟನ್ ಆಗಬಾರ್ದು ಅಂತ ಹೇಳಿ ಹೇಳಿದಾರ. ಆಮೇಲೆ ಈ ಕಡೆ ನಮ್ರತಾ ಅವರು ಕೂಡ ಅವ್ರು ಕ್ಯಾಪ್ಟನ್ ಆಗಬಾರ್ದು, ತುಂಬ ಸ್ಟ್ರಿಕ್ಟ್ ಆಗಿ ಮಾಡಿಬಿಡ್ತಾರ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದಾರ. ಆಮೇಲೆ ಈ ಕಡೆ ಸಿರಿ ಅವರು ಇದ್ದಾರಲ್ಲ, ಸಿರಿ ಅವರು ಕೂಡ ಹೇಳಕ್ ಬಂದ್ರು ಅವರು ಕ್ಯಾಪ್ಟನ್ ಆಗಬಾರ್ದು, ಮೂಡ್ ಹೆಂಗಿರುತ್ತಾ ಹಂಗೆ ಚೇಂಜ್ ಆಗ್ತಿರ್ತಾರೆ, ಸ್ವಿಂಗ್ ತರ ಚೇಂಜ್ ಆಗ್ತಿರ್ತದ ಅನ್ನೋ ಒಂದು ಮಾತನ್ನ ಹೇಳಿದಾರ. 3-6 ಅಂತ ಹೇಳಿಬಿಡಿ ಅಂತ ಹೇಳಿ ಈ ಒಂದು ಮಾತನ್ನ ಅವ್ರು ಮಾತಾಡೋವಾಗ ಹೇಳಿದಂಗೆ ಐತೆ. ಅದಕ್ಕೆ ಎಲ್ಲರೂ ಸುಮ್ಮನೆ ಇದ್ದಾರೆ, ಏನು ಅಂದಿಲ್ಲ. ಬಟ್ ಇವ್ರು ಹೇಳಿದ್ರು ಒಂದ್ಸಲ ಹೇಳಿದ್ರೆ ಚಂದ, ಪದೇ ಪದೇ ಅದೇ ಹೇಳಿದ್ರೆ ಹೆಂಗ ಅಂತ ಹೇಳಿ ಈ ಒಂದು ಮಾತನ್ನು ಕೂಡ ಪ್ರತಾಪ್ ಅವರು ತುಂಬಾ ಕೋಪದಿಂದ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಆಸೆ ಅನ್ನೋಕಿನ್ನ ಆ ಒಂದು ಹಸಿವಿದ್ದೇ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದರೆ ಅದಕ್ಕಿಂತ ಲಕ್ ಬೇರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ಒಂದು ವಾರ ಅವ್ರನ್ನ ಯಾರು ಕೂಡ ನಾಮಿನೇಟ್ ಮಾಡಲ್ಲ, ಆ ಒಂದು ಉದ್ದೇಶದಿಂದ. ಆಮೇಲೆ ಆಟ ಕೂಡ ತುಂಬ ಚೆನ್ನಾಗಿ ಆಡ್ಬೋದು, ಅವ್ರ ರೂಲ್ಸ್ ಏನಿದಾವೋ ಅದನ್ನ ಎಲ್ರ ಮೇಲೆ ಕೂಡ ತೋರಿಸ್ಬೋದು. ಆಮೇಲೆ ಕರೆಕ್ಟ್ ಆಟನ ಆಡೋದು, ಹಿಂಗೆ ಹಾಡಿ ಅಂತ ಹೇಳಿಕೊಡೋಕ್ಕೂ ಕೂಡ ಬರುತ್ತೆ ಕ್ಯಾಪ್ಟನ್ ಆದಾಗ ಅನ್ನೋ ಒಂದು ಇದಿದೆ ಒಂದು ಬಿಗ್ ಬಾಸ್ ಮನೇಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಕ್ಯಾಪ್ಟನ್ ಕೈ ತಪ್ತಾ ಇದೆ ಪ್ರತಾಪ್ ಅವ್ರಿಗೆ ಅನ್ನೋದು ಬೇಜಾರಾಗಿದೆ ಅವ್ರಿಗೆ. ಹಾಗಾಗಿ ಅವರೇ ಪದೇ ಪದೇ ಇದೇ ಹೇಳಿದ್ರೆ ಹೆಂಗ, ಬೇರೆ ಏನಾದರೂ ರೀಸನ್ ಕೊಟ್ಟಿದ್ದಿದ್ರೆ ಅವ್ರು ಒಪ್ಕೊಳ್ತಿದ್ರೇನೋ. ಬಟ್ ಎಲ್ಲರೂ ಕೂಡ ಇದೇ ಜಾಸ್ತಿ ಹೇಳಿದ್ದಕ್ಕೆ ಅವ್ರಿಗೆ ಸಿಟ್ಟು ಬಂದಿದೆ ಅಂತ ಹೇಳಿ ಇಲ್ಲಿಗೆ ಅನಿಸ್ತಿದೆ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಕ್ಯಾಪ್ಟನ್ ಆಗ್ಬೇಕಂತ ಇರುತ್ತಲ್ವಾ, ಬಟ್ ಅವ್ರವ್ರು ಕೊಟ್ಟಿರೋ ರೀಸನ್ಗಳನ್ನ ಕೂಡ ಸ್ವಲ್ಪ ಗೌರವದಿಂದ ತಗೋಬೇಕು. ಪ್ರತಾಪ್ ಅವ್ರು ತಗೊಳ್ತಾರ ಇಲ್ಲ ಅಂತಲ್ಲ, ಬಟ್ ಅವರು ಆಗ್ಬೇಕು ಕ್ಯಾಪ್ಟನ್ ಅನ್ನೋದು ಒಂದು ಇದೆ ಅಲ್ವಾ. ಹಾಗಾಗಿ ಈ ಸಂದರ್ಭದಲ್ಲಿ ಈ 3 ಜನದಲ್ಲಿ ಒಬ್ಬರನ್ನ ತೆಗಿ ಅಂತ ಹೇಳಿ ಬಿಗ್ ಬಾಸ್ ಅವರೇ ಹೇಳಿದಾರಲ್ವಾ. ಹಾಗಾಗಿ ಕಂಟೆಸ್ಟೆಂಟ್ಸ್ ಮಾತು ತಪ್ಪದೆ ಮಾಡಲೇಬೇಕಾಗುತ್ತೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆದ್ರೆ ಪದೇ ಪದೇ ಅದು ಮತ್ತೆ ಪ್ರತಾಪ್ ಮೇಲೆನೆ ತೋರಿಸ್ತಿರೋದು ಯಾಕೋ ಸರಿ ಕಾಣಿಸ್ತಿಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀನ್ ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ ಏನಾಯ್ತು, ವಿನ್ ಆದ್ರೂ ಆಗು ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಜನ ಅಂತಾನೆ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಮತ್ತೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರಾ ಹೆಂಗ, ನಿಮ್ಗೆ ಏನ್ ಅನಿಸ್ತಿದೆ? ಪ್ರತಾಪನ್ನ ಟಾರ್ಗೆಟ್ ಮಾಡ್ತಿದ್ದಾರಾ, ಏನ್ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.